ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೂಜಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಏನಂತ ನಾನು ಹೇಳ್ತೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ. ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತಂತಿರೋರು ತುಂಬಾನೇ ಇದ್ದಾರೆ. ಆಕ್ಚುಲಿ ಅವ್ರು ಔಟ್ಸೈಡ್ ಹೋಗಿ ವರ್ಕ್ ಮಾಡಬೇಕು ಅನ್ನೋದಕ್ಕಿಂತ ವರ್ಕ್ ಫ್ರಮ್ ಹೋಮ್ ಜಾಬೇ ಬೇಕು ಅಂತ ಕೇಳೋ ಅಂಥವ್ರು ತುಂಬಾ ಇದ್ದಾರೆ. ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಓದಿ ಕೆಲ್ಸಕ್ಕೆ ಹೋಗ್ದಲೆ ಅಥವಾ ಕೆಲಸ ಸಿಗದಲೇನೆ ಮನೇಲಿ ಕುತ್ಕೊಂಡಿರುವಂತಹ ಎಷ್ಟೋ ಎಜುಕೇಟೆಡ್ಸ್, ಪಾಪ ಮಕ್ಕಳುಗಳ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಇಂಥ ಎಷ್ಟೋ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಮನೆಯಲ್ಲೇನೆ ಕುತ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಅರ್ನ್ ಮಾಡ್ಬೋದು. ಸೊ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋ ತರ ಫೀಲ್ ನಲ್ಲಿ ಇರ್ತಾರೆ. ಆಬ್ವಿಯಸ್ಲಿ ನಿಮ್ಮ ಒಂದು ಫೀಲಿಂಗ್ಸ್ಗಳು ತಪ್ಪು ಸುಳ್ಳು ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಆ ನಿಮ್ಮ ಫೀಲಿಂಗ್ಸ್ ನ ಇಟ್ಕೊಂಡು ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಇವತ್ತು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಏನಿದು ಫೈಲು ಅಂತ ನೀವು ಅನ್ಕೊಂಡಿರ್ಬೋದು. ಇದು ವರ್ಕ್ ಫ್ರಮ್ ಹೋಮ್ ಜಾಬ್, ರೈಟಿಂಗ್ ಜಾಬ್ ಅಂತ ಇವಾಗ ಸುಮಾರು ಆಲ್ರೆಡಿ ಒಂದು 2 ವರ್ಷದಿಂದನೂ ಕೂಡ ಈ ರೀತಿ ಎಲ್ಲ ಆಗ್ತಾ ಇದ್ದಾರೆ, ರೈಟಿಂಗ್ ಜಾಬ್ ಅಂತ ಹೇಳಿ. ಬಟ್ ಅದರಿಂದ ಅವ್ರು ಯಾವುದೇ ರೀತಿಯಾದಂತಹ ಬೆನಿಫಿಟ್ ಇಲ್ಲ. ನಾವು ಯೋಚನೆ ಮಾಡಿದ್ರೆ ಅವ್ರಿಗೆ ಏನ್ ಬೆನಿಫಿಟ್, ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ಬಿಟ್ಟು ಅದು ರೈಟಿಂಗ್ ಜಾಬ್ ಅಂತ ಹೇಳಿ ಕೊಡ್ತಾರೆ. ಬಟ್ ಅದರಿಂದ ಅವ್ರಿಗೆ ಏನ್ ಬೆನಿಫಿಟ್ ಅಂತ ನೋಡಿದ್ರೆ ಏನೂ ಇರೋದಿಲ್ಲ. ಆದ್ರೂ ನಾವು ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಸ್ಟಾರ್ಟಿಂಗು ಹಳ್ಳಕ್ ಬಿದ್ಬಿಡ್ತೀವಿ, ಅವ್ರ ಅಮೌಂಟ್ ಕಟ್ಟಿಸ್ಕೊಂತಾರೆ, ಅಮೌಂಟ್ ಲಾಸ್ಟಿಗೆ ಬರಲ್ಲ. ಏನೇನಾಯ್ತು ನನ್ನ ಲೈಫ್ ನಲ್ಲಿ ನನ್ನ ಸ್ಟೋರಿ ಅಂತ ಹೇಳಿ ನಾನು ಇಲ್ಲಿ ನಿಮ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ನಾನು ಕೂಡ ನಿಮ್ ತರನೇ ನನ್ನ ಸೆಕೆಂಡ್ PU ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಮನೇಲಿ ಇನ್ನು ಕಾಲೇಜ್ ಓಪನ್ ಆಗೋಕೆ, ಡಿಗ್ರಿ ಕಾಲೇಜ್ ಓಪನ್ ಆಗೋದಕ್ಕೆ ತುಂಬಾನೇ ತಿಂಗಳುಗಳ ಕಾಲ ಟೈಮ್ ಇತ್ತು. ಸೊ ನಾನು ಆ ಒಂದು ಟೈಮ್ನಲ್ಲಿ ಮನೇಲಿ ಕುತ್ಕೊಂಡು ಫ್ರೀ ಆಗಿದ್ನಲ್ಲ. ಸೊ ಹಂಗಾಗಿ ನಾನೇನಾದ್ರು ಸ್ವಲ್ಪ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಿದ್ದೆ. ಸೊ ಅವಾಗ ಇದೇ ರೀತಿ ಒಬ್ರು ಸೀರಿಯಲ್ ಆರ್ಟಿಸ್ಟ್ ಏನಿದ್ದಾರೆ ಅವರು ಒಂದು ರೈಟಿಂಗ್ ಜಾಬ್ ಬಗ್ಗೆ ಸ್ಟೋರಿ ಹಾಕಿದ್ರು. ಸೊ ನನ್ಗೆ ಅವ್ರ ಬಗ್ಗೆ ತುಂಬಾನೇ ಒಂದು ಒಳ್ಳೆ ಹೋಪ್ ಇತ್ತು. ತುಂಬಾ ನಾನು ಅವ್ರನ್ನ ಆಕ್ಚುಲಿ ರಿಯಲ್ ಲೈಫ್ ನಲ್ಲೂ ಕೂಡ ನಾನು ಅವ್ರನ್ನ ನಂಬ್ತೀನಿ. ಸೊ ಅಂತ ಹೆಸರು ಹೇಳಕ್ ಹೋಗಲ್ಲ, ಬಿಕಾಸ್ ಈ ಮಧ್ಯ ಅವ್ರನ್ನ ಫಸ್ಟ್ ಆಫ್ ಆಲ್ ತಗೊಳ್ಳೋದೇ ಇಲ್ಲ. ಯಾಕೆಂತಂದ್ರೆ ಇವ್ರು ಈ ರೀತಿ ಮೋಸ ಮಾಡ್ತಾರೆ ಅನ್ನೋ ಪಾಪ ಅವ್ರಿಗೇನೆ ಗೊತ್ತಿರಲ್ಲ. ಸೊ ಹಂಗಾಗಿ ನಾನು ಅವ್ರನ್ನ ನಂಬಿ ಈ ರೀತಿ ಒಂದು ಓಕೆ ಅವ್ರ ಸ್ಟೋರಿ ಹಾಕಿದಲ್ವಾ ಅಂತ ಹೇಳಿ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ. ಸೊ ಆಮೇಲೆ ಗೊತ್ತಾಯ್ತು ಇದು ಹುಟ್ಟು ಫ್ರಾಡ್ ಅಂತ ಹೇಳಿ. ಹೆಂಗೆ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನಾನು ಹೇಳ್ದೆ ಒಬ್ರು ಸೀರಿಯಲ್ ಆರ್ಟಿಸ್ಟ್ ಇದನ್ನ ಹಾಕಿದ್ರು ಅಂತ ಹೇಳಿ. ಹೌದು, ಸೀರಿಯಲ್ ಆರ್ಟಿಸ್ಟ್ ಹಾಕಿದ್ರು. ಸೊ ಅವರು ಹಾಕ್ದಾಗ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನಾನು ಈ ರೀತಿ ಕೆಲಸಗಳಿಗೆ ಕೈ ಹಾಕೋದಕ್ಕೆ ಹೋಗಲ್ಲ. ಅಂಡ್ ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಕ್ವಶನ್ ಇರುತ್ತೆ, ಈಸಿಯಾಗಿ ಅದು ಇಷ್ಟು ಈಸಿಯಾಗಿ ಹಿಂಗ್ ಅರ್ನ್ ಮಾಡ್ಬೋದು, ಪಾಸಿಬಿಲಿಟೀಸ್ ಕಡಿಮೆ ಅಲ್ವಾ ಅಂತ ಹೇಳ್ಕೊಂಡು ಹಂಗ ಅನ್ಕೊಂಡಿದ್ದೆ. ಬಟ್ ಅವರು ಸ್ಟಾರ್ಟಿಂಗ್ ಒಂದು ಆಕಾಂಕ್ಷೆಗಳನ್ನೆಲ್ಲ ತುಂಬ್ತಾರೆ. ನೀವು ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಇಷ್ಟಿಷ್ಟೆಲ್ಲ ಇರುತ್ತೆ ಅನ್ನೋ ತರ ಎಲ್ಲ ತುಂಬಾನೇ ದೊಡ್ಡದಾಗಿ ಹೇಳ್ತಾರೆ. ಬಟ್ ಲಾಸ್ಟಿಂಗ್ ನಮಗೆ ಅದು ಗೊತ್ತಾಗೋದು ಅದೆಲ್ಲ ಸುಳ್ಳು ಅಂತ ಹೇಳಿ. ಸೊ ಪಾಪ ಅವ್ರನ್ನ ಆರ್ಟಿಸ್ಟ್ನು ನಾವೇನು ಬೈಯಕ್ಕಾಗಲ್ಲ, ಅಥವಾ ಏನು ಅವ್ರ ಬಗ್ಗೆ ನಾವು ಕೆಟ್ಟದಾಗ ಅನ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವರು ನಮ್ಮಷ್ಟೇನೆ ನಂಬಿ, ಈಗ ನಾನು ಹೆಂಗ್ ಅವರು ನಂಬಿದ್ದೆ ಸೀರಿಯಲ್ ಆರ್ಟಿಸ್ಟ್ನ, ಪಾಪ ಆ ಆರ್ಟಿಸ್ಟ್ನು ಕೂಡ ಅವರು ಹಂಗೆ ನಂಬಿರ್ತಾರೆ, ಒಂದು ವಿಶ್ವಾಸದಲ್ಲಿ ಹಾಕಿರ್ತಾರೆ ಹೌದು ಅಂತ ಹೇಳಿ. ಯಾಕಂದ್ರೆ ಎಲ್ಲದನ್ನು ಕೂಡ ಅವರು ಟ್ರೈ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಸೊ ಹಂಗಾಗಿ ಇದ್ರ ಮಧ್ಯ ಪಾಪ ನಾನು ಅವ್ರನ್ನ ಹೇಳಕ್ಕೆ ಹೋಗಲ್ಲ. ಬಟ್ ನಾನು ಹೆಂಗ್ ಬಿಲೀವ್ ಮಾಡಿದೆ ಅನ್ನೋದನ್ನ ಹೇಳೋದಿಕ್ಕೋಸ್ಕರ ಅಂತ ಹೇಳಿ ನಾನು ಈ ಒಂದು ಸ್ಟೋರಿನ ನಿಮಗೆ ಹೇಳಿದ್ದು. ಸೊ ಈ ರೀತಿ ಆದಾಗ ಓಕೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದೆ, ಕೆನ್ ಐ ಲರ್ನ್ ಯುವರ್ ಗ್ರೂಪ್ ಅಂತ ಹೇಳಿ ಮೆಸೇಜ್ ಮಾಡಿದೆ. ಶೋರ್ ಅಂತ ಹೇಳಿ ವಾಟ್ಸಪ್ ನಂಬರ್ ಕೊಟ್ರು. ಅಲ್ಲೊಂದು 2 ಚಾಟ್ ಮಾಡಿರ್ಬೋದು ಅಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ, ಜಾಸ್ತಿ ಕನೆಕ್ಷನ್ಸ್ ಇರ್ಲಿಲ್ಲ. ಹೆಸರೇನಪ್ಪ ಅಂತಂದ್ರೆ ದಿವ್ಯಾ ಕುಮಾರಿ ಅಂತ ಹೇಳಿ. ಇವಾಗ ಇಲ್ಲ ಅದು ಅಟ್ ಪ್ರೆಸೆಂಟ್, ಬಿಕಾಸ್ ಇದು ಹತ್ತತ್ರ 1 ವರ್ಷ ಆಯ್ತು. ಏಪ್ರಿಲ್ ಅಲ್ಲಿ ನಾನು ಈ ರೀತಿ ಮೋಸ ಹೋಗಿದ್ದು 2024 ಅಲ್ಲಿ. ಸೊ ನಾನು ಅವಾಗ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಏನೋ ಅಷ್ಟು ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ಈ ಒಂದು ಇನ್ಫಾರ್ಮೇಶನ್ಸ್ ನಾನು ಅವಾಗ ಹಾಕಕ್ಕಾಗ್ಲಿಲ್ಲ. ಇವಾಗ ಒಂದು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಮಾಡ್ತಾ ಇರೋದ್ನ, ಹಾಗಾಗಿ ಎಷ್ಟೋ ಜನ ಈಗ್ಲೂ ಕೂಡ ಪ್ರೆಸೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ನಲ್ಲಿ ತುಂಬಾನೇ ಮೋಸ ಹೋಗ್ತಾ ಇರೋದನ್ನ ನಾನು ನೋಡ್ತಾನೆ ಇದ್ದೀನಿ. ನನಗದು ನೋಡಕ್ಕೆ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರ್ತೀನಿ ಎಲ್ರಿಗೂ ಕೂಡ, ವರ್ಕ್ ಫ್ರಮ್ ಹೋಮ್ ಜಾಬ್ ಓಕೆ ನಂಬಿ, ಬಟ್ ತುಂಬಾ ಬಿಲೀವ್ ಮಾಡಬೇಡಿ. ಒಂದು ಸತಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇದರಿಂದ ಅವ್ರಿಗೆ ಏನು ಬೆನಿಫಿಟ್. ಕೆಲವಷ್ಟನ್ನೆಲ್ಲ ಪ್ಯಾಕಿಂಗ್
ಈ ಪೆನ್ಸಿಲ್ ಪ್ಯಾಕ್ ಮಾಡೋದು, ಆ ಪ್ಯಾಕ್ ಮಾಡೋದು, ಈ ಪ್ಯಾಕ್ ಮಾಡೋದು ಅಂತ ಏನೇನೋ ಹಾಕಿರ್ತಾರೆ. ಅದರಿಂದ ಅವ್ರಿಗೇನ್ ಜಾಬು ಅಲ್ಲ? ನೀವೇ ಯೋಚನೆ ಮಾಡಿ, ಪಕ್ಕದ ಮನೆಯಲ್ಲಿರೋ ಒಬ್ರು ಅಂಕಲ್ ಆಂಟಿಗೂ ಯಾರಿಗೂ ಫ್ರೀಯಾಗಿ ಕುತ್ಕೊಂಡು ಟಿವಿ ಸೀರಿಯಲ್ ನೋಡ್ತಾ ಇರ್ತಾರಲ್ಲ ಪಾಪ, ಅವರು ಭಾನುವಾರದೊತ್ತು ಅವ್ರಿಗೆ ಹೋಗ್ಬಿಟ್ಟು ವಿಶ್ವಾಸದಲ್ಲೇನೆ ಸರ್ ಬನ್ನಿ ಸರ್ ಪ್ಯಾಕ್ ಮಾಡೋಣ ಅಂತಂದ್ರೆ ವಿಶ್ವಾಸದಲ್ಲಿ ಅವರೇ ಮಾಡ್ಕೊಡ್ತಾರೆ. ಅದನ್ನ ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳುವಂಥದ್ದು, ಅದು ಇಲ್ಲಿಗೆ ನಮ್ಮ ಒಂದು ಮನೆಗೆ ಡೆಲಿವರಿ ಮಾಡಿ ದುಡ್ಡು ಕೊಡುವಂಥದ್ದು ಅವ್ರಿಗೆ ಏನಿರುತ್ತೆ? ಫ್ಯಾಮಿಲಿನಲ್ಲಿ ಕುತ್ಕೊಂಡು ಅದರ ಒಂದು ನಾರ್ಮಲ್ ಆಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡಾಗ ಅವ್ರವರೇ ಪ್ಯಾಕ್ ಮಾಡೋದು, ಅಲ್ಲೇ ದುಡ್ಡೆಲ್ಲ ಉಳ್ದೋಗುತ್ತಪ್ಪ. ಈ ರೀತಿ ನಾವು ನಾರ್ಮಲ್ ಆಗಿ ಯೋಚನೆ ಮಾಡ್ಬೇಕು. ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳಿ ನಾನು ಎಲ್ಲದನ್ನೂ ಕೂಡ ತಪ್ಪು ಫ್ರಾಡ್ ಅಂತ ಹೇಳ್ತಾ ಇಲ್ಲ. 90% ಪಕ್ಕಾ ಫ್ರಾಡ್ ಇದ್ದೇ ಇರುತ್ತೆ. 10% ಇನ್ನೇನಿದೆ ಅಂದ್ರೆ ನೀವು ನೋಡ್ಕೊಬೇಕು. 10% ರಿಮೈನಿಂಗ್ ಏನಿದಾವೆ, ಗವರ್ನಮೆಂಟ್ ರಿಜಿಸ್ಟರ್ ಆಗಿದೆಯಾ, ಅಥವಾ ನನ್ನ ಫ್ರೆಂಡ್ಸ್ಗಳು ಯಾರಾದ್ರೂ ಇದನ್ನ ಟ್ರೈ ಮಾಡಿದಾರಾ, ಇದನ್ನೆಲ್ಲದನ್ನು ಕೂಡ ನೀವು ನೋಡ್ಕೋಬೇಕು. ಇದನ್ನ ನೋಡ್ಕೊಂಡಲ್ಲೇ ಸಡನ್ ಆಗಿ ದುಮ್ಕಕ್ ಹೋಗ್ಬೇಡಿ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಂದ್ ವರ್ಷದಿಂದ ನಿಮ್ಗೆ ಅನ್ಕೊಂಡಿರ್ಬೋದು, ಒಂದ್ ವರ್ಷದಿಂದ ಇವ್ರೇನು ಈ ಫೈಲಲ್ಲಿ ಇಟ್ಕೊಂಡಿದಾರಲ್ಲ ಅಂತ ಅನ್ಕೊಂಡಿರ್ಬೋದು. ಹೌದು, ನನಗೆ ಬರೆಯೋದು ಅಂತಂದ್ರೆ ಸ್ವಲ್ಪ ಕ್ರೇಜ್. ಅಂಡ್ ನಾವೆಲ್ಸ್ ಬುಕ್ಗಳನ್ನು ಓದೋದು ಅಂತ ಆಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ನಾನು ಅಷ್ಟು ಬೇಜಾರ್ ಮಾಡ್ಕೊಳಕೋ, ಈಗ ನನ್ಗೆ ಈ ರೀತಿ ಆಗಿದೆ ಅಂತ ಹೇಳಿ ಈಗ ನಾನು ಅಮೌಂಟ್ ಪೇ ಮಾಡಿದೆ ಅಂತ ಹೇಳಿ ಬೇಜಾರಿದೆ. ಬಟ್ ಬರ್ದಿದ್ದೀನಿ ಅಂತ ಯಾವ್ದೇ ಕಾರಣಕ್ಕೂ ನನಗೆ ಬೇಜಾರಿಲ್ಲ. ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಅಂತ ಹೇಳಿ. ಬಟ್ ನಮ್ಮ ಒಂದು ಫೀಲಿಂಗ್ಸ್ ಅವ್ರು ಯಾವ ರೀತಿ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂತಾರೆ, ಅದು ನನಗೆ ಬೇಜಾರಾಗ್ತಿದೆ. ಎಷ್ಟೋ ಜನ ಇದೇ ರೀತಿ ಪಾಪ ಮುಗ್ದ್ರು ಅಮೌಂಟ್ ಎಲ್ಲ ಪೇ ಮಾಡ್ತಿರ್ತಾರೆ, ಅಂತವ್ರಿಗೆ ದುಡ್ಡು ಇಲ್ಲ, ಇತ್ತ ಕೆಲ್ಸನೂ ಇಲ್ಲ. ಸೊ ಈ ರೀತಿ ಆದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಯಾಕಂತಂದ್ರೆ 1500 ರೂಪಾಯಿ ಅನ್ನೋದು ಎಷ್ಟೋ ಜನಕ್ಕೆ ಬಿಡು ಹೋಗ್ಲಿ ಅನ್ನಿಸ್ಬೋದು, ತುಂಬಾ ಜನಕ್ಕೆ 100 ರೂಪಾಯಿ ವ್ಯಾಲ್ಯೂನು ಕೂಡ ಗೊತ್ತಿರುತ್ತೆ. ಸೊ ಅಂತವ್ರು ನಾನು ನೋಡಿದೀನಿ, ಎಷ್ಟು ದುಡ್ಡಿಗೋಸ್ಕರ ಪಾಪ ಪರದಾಡ್ತಿರ್ತಾರೆ ಅನ್ನೋದನ್ನ. ಅದಕ್ಕೋಸ್ಕರನೇ ನಾನು ಈ ತರ ವಿಡಿಯೋ ಮಾಡ್ತಾ ಇರೋದು. ಹೇಳ್ತೀನಿ ಹೆಂಗೆ ಅಂತ. ನಾರ್ಮಲ್ ಆಗಿ ವಾಟ್ಸಪ್ ನಲ್ಲಿ ಚಾಟ್ ಸ್ಟಾರ್ಟ್ ಮಾಡಿದೆ. ಅವ್ರು ಆಕ್ಚುಲಿ ಕನ್ನಡನೇ ಬರಲ್ಲ, ಇಂಗ್ಲಿಷ್ ನಲ್ಲೇನೆ ಚಾಟ್ ಮಾಡ್ಬೇಕು ಒಟ್ಟಿಗೆ. ಓಕೆ, ಸೊ ಈ ರೀತಿ ಎಲ್ಲ ಚಾಟ್ ಮಾಡಿ ಕೆಲ್ಸದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಕೆಲ್ಸದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಮೆಸೇಜಸ್ ಇಲ್ಲ. ಮಾರ್ನಿಂಗ್ ಮೆಸೇಜ್ ನಾನು ಮಾರ್ನಿಂಗ್ ಮೆಸೇಜ್ ಮಾಡಿದ್ರೆ ಅವರು ಸಂಜೆ ಮೆಸೇಜ್ಗೆ ರಿಪ್ಲೈ ಕೊಡೋರು. ಸೊ ಓಕೆ, ಅವ್ರಿಗೂ ಪಾಪ ಸುಮಾರು ಕೆಲಸಗಳಿರುತ್ತಲ್ವಾ ಅಂದ್ಕೊಂಡು ಸ್ಟಾರ್ಟಿಂಗ್ ನಾನು ಕೆಂದ್ಕೊಂಡು ಸುಮ್ಮನಾದೆ. ಸೊ ಇದಾದ್ಮೇಲೆ ಗೊತ್ತಾಯ್ತು, ಹೋಗ್ತಾ ಹೋಗ್ತಾ ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಕೆಲ್ಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಇಷ್ಟು ಒಂದು ನಾವೆಲ್ಸ್ ಬುಕ್ ಕೊಡ್ತೀವಿ, ಅವರೇ ಆರ್ಡರ್ ಡೆಲಿವರಿ ಮಾಡ್ತಾರೆ ನಮ್ಗೆ. ಅಂದ್ರೆ ಅದಕ್ಕಿಂತ ಮುಂಚೆ ಇಂತಿಷ್ಟು ಅಂತ ಹೇಳಿ ಅಮೌಂಟ್ ಕಟ್ಟಿಸ್ಕೊಂತಾರೆ. ಆ ಫೀಸ್ ಏನೇ 1500. ಸೊ ಅದನ್ನ ಏನ್ ಕಟ್ಟಿಸ್ಕೊಂತಾರೆ 1500 ರೂಪಾಯಿ. ಅದಕ್ಕೆ ಅಂತ ಹೇಳಿ ಒಂದು ಫೈಲು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ, ಓಪನ್ ಮಾಡಿ. ಇದೇನೆ ಆ ಡೆಲಿವರಿ ಕವರು. ಆ ಪೆನ್ನು ಕೂಡ ಆಕ್ಚುಲಿ ನೋಡಿ ಇಲ್ಲೇ ಇದೆ ಪೆನ್ನು. ಈ ಒಂದು 4 ಪೆನ್ ಕೊಟ್ಟಿದ್ರು ನನಗೆ. ಈ ಒಂದು ಪೆನ್ ಏನಿದೆ, ಈ ಪೆನ್ನಲ್ಲಿ ಆಕ್ಚುಲಿ ಫುಲ್ ಇನ್ನು ಇಂಕ್ ಇದೆ. ಇದನ್ನ ನಾನು ಯೂಸ್ ಮಾಡ್ಲೇ ಇಲ್ಲ. ನನ್ ಮತ್ತೆ ಪರ್ಸನಲಿ ನಾನು ಇದನ್ನ ಯೂಸೇ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಸ್ವಲ್ಪ ನನಗೆ ಬೇಜಾರಾಯ್ತು ನನ್ನ ಮೇಲೆ ನನ್ಗೇನೆ. ಪ್ರತಿಯೊಂದನ್ನು ಕೂಡ ಓಕೆ ನಂಬ್ತಿದ್ದೆ, ಸಡನ್ ಆಗಿ ಈ ರೀತಿ ಟ್ರಸ್ಟ್ ಮಾಡ್ಬಿಟ್ನಲ್ಲ ಅನ್ನೋ ಒಂದು ಬೇಜಾರ್ಗೋಸ್ಕರ ಇಂಥವನ್ನೆಲ್ಲ ಇಟ್ಕೊಂಡಿರ್ತೀನಿ. ಇಂಥವನ್ನೆಲ್ಲ ನೋಡಿದಾಗ ನನಗೆ ನಾನು ಮಾಡಿದ ತಪ್ಪು ನೆನಪಾಗ್ಬೇಕು ಅಂತ ಹೇಳಿ ಈ ತರದ್ದೆಲ್ಲಾನು ಇಟ್ಕೊಂಡಿರ್ತೀನಿ. ಸೊ ಈ ತರದಷ್ಟೇ, ಈ ತರದ್ದು ನನ್ಗೆ ಹಾರ್ಟ್ಫುಲ್ ಇಷ್ಟ ಆಗಿನೇ ಇಟ್ಕೊಂಡೆ. ಬಿಕಾಸ್ ಇದನ್ನ ತುಂಬಾ ನಾನು ಪ್ರೀತಿಯಿಂದ ಬರ್ದಿದ್ದು, ಯಾವುದೇ ರೀತಿಯಾದಂತ ಕಷ್ಟ ಪಟ್ಕೊಂಡು ನಾನು ಏನ್ ಬರೀಲಿಲ್ಲ. ಇದನ್ನ ಯಾವ್ದನ್ನು ತುಂಬಾ ಇಷ್ಟಪಟ್ಟೇನೆ ಬರ್ದಿದ್ದು ನಾನು. ಓಕೆ, ಒಂದು ನಾವೆಲ್ ಬುಕ್ ಕೊಡ್ತೀವಿ. ಆ ನಾವೆಲ್ ಬುಕ್ಕು 4 ಪೆನ್ನು ಮತ್ತೆ ವೈಟ್ ಶೀಟ್ಸ್ನು ಅವರೇ ಕೊಡ್ತಾರೆ. ಒಂದು 50 ಪೇಜಸ್ 51 ಪೇಜಸ್ ಏನೋ ಇರುತ್ತೆ, ಒಂದೆರಡು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಈ ರೀತಿ ಕೊಟ್ಟಾದ್ಮೇಲೆ ಅದ್ರಲ್ಲಿ ಇನ್ನೂ ಇತ್ತು. ಅವ್ರು ಹೇಳಿದ್ರು ಪೆನ್ಸಿಲ್ ಬರುತ್ತೆ, ಸ್ಕೇಲ್ ಬರುತ್ತೆ ಅಂತ ಎಲ್ಲ ಹೇಳಿದ್ರು. ನನಗೆ ಅದು ಯಾವುದೂ ಬಂದಿರ್ಲಿಲ್ಲ. ನಾನು 1500 ಪೇ ಮಾಡಿದ್ದು, ಆದ್ರೂ 1 ರೂಪಾಯಿ ಏನು ಕಡಿಮೆ ಮಾಡಿರ್ಲಿಲ್ಲ ಅವ್ರಿಗೆ. ಅಥವಾ ಇವತ್ತು ಅರ್ಧ ನಾಳೆ ಅರ್ಧ ಕೊಡ್ತೀನಿ ಅಂತಾನೂ ನಾನು ಹೇಳಿಲ್ಲ. ಅಟ್ ಎ ಟೈಮ್ ನಾನು 1500 ರುಪೀಸನ್ನೇ ನಾನು ಫುಲ್ ಅಮೌಂಟ್ ನ ಪೇ ಮಾಡಿದ್ದು. ಬಟ್ ಅವರು ಯಾವ್ದು ಇಲ್ಲ, ಜಸ್ಟ್ 4 ಪೆನ್ಸ್ ಮತ್ತೆ ನಾವೆಲ್ಸ್ ಬುಕ್ ಮತ್ತೆ ಬರೆಯೋದಿಕ್ಕೆ ಇದೇನು ಶೀಟ್ಸ್ ಇದೆ, ಸೊ ಈ ಶೀಟ್ಸ್ ನ ಕೊಟ್ಟಿದ್ರು. ಓಕೆ, ನಾವೆಲ್ಸ್ ಬುಕ್ ನ ಬಂತು ನನಗೆ ಭಾನುವಾರ ಆಕ್ಚುಲಿ ನನಗೆ ಬಂದಿದ್ದು. ಸೊ ಭಾನುವಾರ ಬಂತು. ಅವ್ರು ಹೇಳಿದ್ರು ಇನ್ನ 7 days ಒಳಗಡೆನೆ ನೀವು ಇದನ್ನ ನನಗೆ ರಿಟರ್ನ್ ಮಾಡ್ಬೇಕು, ಅಂದ್ರೆ ಮುಂದಿನ ಭಾನುವಾರದಷ್ಟೊತ್ತಿಗೆ ನೀವು ಇದನ್ನ ನನಗೆ ರಿಟರ್ನ್ ಮಾಡ್ಬೇಕು ಅಂತ ಹೇಳಿದ್ರು.
ಅವ್ರು ಭಾನುವಾರಕ್ಕೆ ಮುಂದಿನ ಭಾನುವಾರಕ್ಕೆ ಡೇಟ್ ಕೊಟ್ರೆ ನಾನು ನಾರ್ಮಲಿ ಗುರುವಾರದಷ್ಟಕ್ಕೇನೆ ಇದನ್ನೆಲ್ಲದನ್ನು ಕೂಡ ಬರ್ದು ಮುಗಿಸಿದ್ದೆ. ಸೊ ನಾನು ಹೆಂಗೂನು ಕೂಡ ಸ್ವಲ್ಪ ಬರೆಯೋದು ಅಂತಂದ್ರೆ ಅಷ್ಟು ಸ್ವಲ್ಪ ಕ್ರೇಜ್ ಇತ್ತಲ್ಲ, ಸೊ ಹಂಗಾಗಿ ಓಕೆ ಮುಂಚೆನೆ ಮುಗಿಸಿದ್ರೆ ಕೆಲಸ ಬೆಟರ್ ಅಲ್ವಾ ಅನ್ನೋ ಕಾರಣಕ್ಕೋಸ್ಕರ ಹೇಳಿ ನಾನು ಫಸ್ಟೇನೆ ಮುಗಿಸ್ಬಿಟ್ಟೆ ಅದನ್ನ. ನೆಕ್ಸ್ಟ್ ನನ್ಗೇನೇನಾದ್ರು ಕೆಲಸ ಬಂದ್ರೆ ಡಿಲೇ ಆಗೋಗುತ್ತೆ, ಮತ್ತೆ ಮಾಡಕ್ಕಾಗಲ್ಲ. ಅವ್ರು ಕೊಟ್ಟಿರೋಂಥ ಡೇಟಿಗೆ ನಾವು ಕೊಡದಲ್ಲೇ ಇದ್ರೆ ಸುಮ್ಮನೆ ಮೇಲೆ ಅದನ್ನು ಒಂದು ರೀಸನ್ ಆಗಿ ಇಟ್ಕೊಂತಾರೆ ಅಂತ ಹೇಳಿ ನಾನು ಹಂಗೆ ಮಾಡಿದೆ. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ಬೆಸ್ಟ್ ಅಂತ ಹೇಳಿ ಅಂತಾರೆ. ಸೊ ಹಂಗಾಗಿ ನಾನು ಯಾವತ್ತೂ ಫಸ್ಟ್ ಇಂಪ್ರೆಷನ್ ಕಳ್ಕೋಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆಗಿದ್ದೆ. ಸೊ ಅವ್ರು ಹೇಳಿದ ಸ್ಟಾರ್ಟಿಂಗು ಬಿಗ್ ಲೆಟರ್ ಅಲ್ಲಿ ಬರಿಬೇಕು, ಫ್ರಂಟ್ ಬ್ಯಾಕ್ ಎರಡು ಬರಿಬೇಕು, ಲೈನ್ ಹಾಕ್ಬೇಕು ಪ್ರತಿಯೊಂದು ಪೇಜಸ್ಗೂ, ಪ್ರತಿಯೊಂದು ಶೀಟ್ಸ್ಗೂ ಕೂಡ ಲೈನ್ ಆಗಿ ಬರೀಬೇಕು ಅಂತ. ನಾನು ಆಕ್ಚುಲಿ ಈ ಪೇಪರ್ ನಾನು ನಿಮ್ಗೆ ಏನ್ ತೋರಿಸ್ತೀನಿ, ಆಕ್ಚುಲಿ ಒಂದು ಬಾರ್ಡರ್ ಕೂಡ ಏನು ಈ ರೀತಿ ಎಡ್ಜಸ್ ಇರುತ್ತೆ, ಇದು ಕೂಡ ನಾನು ಫೋಲ್ಡ್ ಮಾಡಿಲ್ಲ ಇದುವರೆಗೂ. ಅಷ್ಟೇ ಫೈಲ್ಗೆ ಹಾಕ್ಬಿಟ್ಟು ಅಷ್ಟೇ ನೀಟಾಗೇನೆ ಎತ್ತಿಟ್ಟಿದ್ದೀನಿ. ಸೊ ಓಕೆ, ನೀವೇ ನೋಡ್ತಾ ಇದ್ದೀರಾ ಇದರಲ್ಲಿ, ಇದೇನು ಖಾಲಿ ಪೇಪರ್ ಅಲ್ಲ, ಫುಲ್ ಇದರಲ್ಲಿ ಬರ್ದಿರೋದು ಫ್ರಂಟು ಮತ್ತೆ ಬ್ಯಾಕು. ಇದು ಒಂದೇ ಪೇಪರ್ಸ್ ಅಲ್ಲ, ಇನ್ನೂ ಇದೆ ನೋಡಿ ಇಲ್ಲಿ. ಇದು ಫುಲ್ಲು ಹೇಳಿದ್ರು ಪೇಜಸ್ ಅಂದ್ರೆ ಮೇಲ್ಗಡೆ ನಂಬರ್ ನಾಕೆ ಬರಿಬೇಕು ನೀವು 1 2 3 4 ಅಂತ ಹೇಳಿ ಅಂತ. ಸೊ ಇದನ್ನು ನೀವೇನ್ ನೋಡ್ತಾ ಇದ್ದೀರಾ, ಇದನ್ನ ನಾನು ನಿಮ್ಗೆ ಬೇಕಾದ್ರೆ ಫೋಟೋ ತೆಗ್ದು ಕೂಡ ನಾನು ಈ ಒಂದು ವಿಡಿಯೋದಲ್ಲೇನೆ ಲಾಸ್ಟಿಗೆ ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ಈ ರೀತಿ ಎಲ್ಲ ಬರ್ದೆ ನಾನು. ಸೊ ನೀಟಾಗಿ ತುಂಬಾನೇ ನೀಟಾಗೇನೆ ಬರ್ದಿದ್ದು ನಾನು. ಯಾವುದೇ ರೀತಿಯಾದಂತಹ ಅವರು ತಪ್ಪು ಹುಡ್ಕೋದಿಕ್ಕೇನು ರೀಸನ್ಸ್ ಇಲ್ದಲೆ ಇರೋ ರೀತಿನೇ ಬರ್ದಿದೆ. ಯಾಕಂದ್ರೆ ಅಷ್ಟೊಂದೇ ರೂಲ್ಸ್ ಏನ್ ಹಾಕಿರ್ಲಿಲ್ಲ ಅವರು. ಒಟ್ಟು ರೂಲ್ಸ್ ಏನ್ ಹಾಕಿದ್ರು ಅದಕ್ಕಿಂತ ಚೆನ್ನಾಗಿ ರೂಲ್ಸ್ ಏನಾಗಿದ್ದು ಅದನ್ನು ನಾನು ಫಾಲೋ ಮಾಡ್ಕೊಂಡು ನನ್ಗೆ ಇನ್ನೂ ಕೂಡ ಇಷ್ಟ ಆಗೋ ರೀತಿನೇ ನಾನು ಬರ್ದಿದ್ದು. ಬಟ್ ಎನಿವೇ ಲಾಸ್ಟಿಗೆ ಅವ್ರೊಂದು ರೀಸನ್ ಕೊಟ್ರು, ನನ್ಗದ್ ಬೇಜಾರಾಯ್ತು. ನಾನು ಜಸ್ಟ್ ಒಂದು ಪೇಜನ್ನ ಕಳಿಸಿ ಅಂತ, ಫ್ರಂಟು ಮತ್ತೆ ಲಾಸ್ಟು ಏನಿರುತ್ತೆ ಆ ಪೇಜನ್ನ ಕಳಿಸಿ ಅಂತ ಹೇಳಿದ್ರು. ಓಕೆ ಅಂತ ನಾನು ಶೇರ್ ಮಾಡಿದೆ. ಸೊ ಅವಾಗ ಹೇಳಿದ್ರು ಏನೇನೋ ರೀಸನ್ಸ್ ಕೊಡ್ತಾ ಬಂದ್ರು. ನನಗದ್ ಬೇಜಾರಾಯ್ತು. ಇವ್ರು ಹೇಳಿದ್ದೆಷ್ಟು ಅಂದ್ರೆ ಇವ್ರು ಯಾವ ಒಂದು ಕ್ವಾಂಟಿಟಿನಲ್ಲಿ ಬರಿಬೇಕು ಅಂತ ಹೇಳಿದ್ರು. ಅಂದ್ರೆ ಈಗ ಒಂದ್ ಪೇಜಿಗೆ ಇಷ್ಟೇ ರೂಲ್ ಹಾಕ್ಬೇಕು ಅನ್ನೋದೊಂದು ರೂಲ್ಸ್ ಇರುತ್ತೆ. ಸೊ ಈ ರೀತಿನೇ ಹೇಳಿದ್ರು, ನಾನು ಅಷ್ಟನ್ನೇ ಹಾಕಿದೀನಿ. ದೆನ್ ಬಿಗ್ ಲೆಟರ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರು, ಬರ್ದಿದ್ದೀನಿ. ಕಾಟು ಚಿತ್ತಂತೂ ನಾನು ಮಾಡೇ ಇಲ್ಲ. ಬಿಕಾಸ್ ನಾವು ಕೂಡ ಪ್ರಾಜೆಕ್ಟ್ ವರ್ಕ್ ಮಾಡಿರ್ತೀವಿ, ಎಲ್ಲರೂ ಕೂಡ ಮಾಡಿರ್ತಾರೆ. PUC ನಲ್ಲಿ ಆಗಿರ್ಬೋದು, ಡಿಗ್ರಿ ಕಾಲೇಜಸ್ಗಳಲ್ಲಿ ಎಲ್ಲಾನು ಕೂಡ ಮಾಡಿರ್ತಾರೆ ಅವರು ಕೂಡ ಪ್ರಾಜೆಕ್ಟ್ ವರ್ಕ್ಸ್ಗಳನ್ನ. ಸೊ ಅವ್ರು ಯಾರು ಅಂತ ತಪ್ಪು ಮಾಡಕ್ ಹೋಗಲ್ಲ. ಸೊ ಅಂತವ್ರಿಗೆ ಗೊತ್ತಿರೋರ್ಗು ಕೂಡ ಎಲ್ರಿಗೂ ಹೆಂಗ್ ಮಾಡ್ಬೇಕು ಅನ್ನೋದು ಕಾಲೇಜಲ್ಲೇ ರೂಲ್ಸ್ ಗೊತ್ತಿರುತ್ತೆ. ಸೊ ಅಂತವ್ರಿಗೆ ಬಂದ್ಬಿಟ್ಟು ಇವರು ನೀವು ಹಂಗಾಯ್ತು ಹಿಂಗಾಯ್ತು ತಪ್ಪು ಅಂತ ಹೇಳಿದ್ರು. ಓಕೆ, ನನಗೆ ಬೇಜಾರಾಯ್ತು. ನಾನು ಮಾಡ್ದಲೇ ಇರೋ ತಪ್ಪನ್ನ ಜಸ್ಟ್ ಫ್ರಂಟ್ ಪೇಜು ಮತ್ತೆ ಲಾಸ್ಟ್ ಪೇಜ್ ಕಳ್ಸಿದೀನಿ. ಅಷ್ಟಕ್ಕೇನೆ ಅವ್ರು ನೀವೇನೆ ನೋಡಿಬೇಕಾದ್ರೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಕಾಟು ಚಿತ್ತು ನಿಮ್ಗೆ ಇಲ್ಲೇನೆ ಶೋ ಆಗ್ತಿದೆ. ಇದು ಪೇಜ್ ನಂಬರ್ 1 ಅಂತಾನೆ ಹಾಕಿದ್ನಿ, ಇದನ್ನೇ ಹಾಕಿದ್ದು ನಾನು. ವಾರಂಟ್ ಪೀಸ್ ಅಂತ ಮೇಲ್ಗಡೆ ಏನ್ ಹೆಡ್ಡಿಂಗ್ ಇತ್ತು ಇದು ಮತ್ತೆ ಲಾಸ್ಟ್ ಪೇಜಸ್ನೇ ಹಾಕಿರೋದು. ಸೊ ಈ ಒಂದು 51 ಪೇಜಸ್ ಅಲ್ಲಿ ನೋಡಿ, ಇದು 51 ಪೇಜ್, ಇದು ಫಸ್ಟ್ ಪೇಜು, ಫಸ್ಟ್ ಒನ್ ಲಾಸ್ಟ್ 1 ಪೇಜು. ಇದ್ರಲ್ಲಿ ಯಾವ್ದಾರ ಒಂದಾದ್ರೂ ಕಾಟು ಚಿತ್ತಿದೆಯಾ ಅಂತ ನೀವೇ ಬೇಕಾದ್ರೆ ನಿಮ್ಗೆ ಫುಲ್ ಹತ್ರದಿಂದಾನೇ ತೋರಿಸ್ತಾ ಇದೀನಿ ನೋಡಿ. ಒಂದೇ ಒಂದು ಗೆರೆ ಕಾಣಿಸ್ತಿದ್ಯಾ? ಒಂದು ಗೆರೆನೂ ಕೂಡ ಇಲ್ಲ. ಅಷ್ಟಿದ್ರೂ ಕೂಡ ಅಷ್ಟು ಲೈನ್ ಹಾಕಿದೀನಿ, ಅಷ್ಟು ಪೇಜಸ್ ಎಲ್ಲಕ್ಕೂ ಲೈನ್ ಹಾಕಿದೀನಿ. ಜಸ್ಟ್ ಕಾಟು ಚಿತ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡೋದಲ್ಲ. ನನಗಂತೂ ತುಂಬಾನೇ ಬೇಜಾರಾಗೋಯ್ತು. ಮಾಡ್ದಲ್ಲೇ ಇರೋ ತಪ್ಪಿಗೂ ಈ ತರ ಪನಿಷ್ಮೆಂಟ್ ಕೊಟ್ರಲ್ಲ ಅನ್ನೋದು ಬೇಜಾರಾಯ್ತು. ಆಮೇಲೆ ಗೊತ್ತಾಯ್ತಿದ್ದು ಮೇನ್ ಬಂದು ಅವರ ಒಂದು ಗಿಮಿಕ್, ಏನು ಫ್ರಾಡ್ ಮಾಡ್ತಾರಲ್ಲ, ಫ್ರಾಡ್ ಮಾಡೋವಂಥವ್ರ ಗಿಮಿಕ್ ಇದು. ಸೊ ಅವಾಗ ಬೇಜಾರಾಗಿದ್ದು ನನಗೆ. ಓಕೆ, ಜಡ್ಜ್ ಮಾಡಿದ್ರಲ್ಲ ಮಾಡ್ದಲ್ಲೇ ಇರೋ ತಪ್ಪಿಗೆ ನನ್ನ ಅಂತ ಅನ್ಕೊಂಡು ಬೇಜಾರಾಯ್ತು. ಎನಿವೇ, ಸೊ ಈ ರೀತಿ ನಾನು ಕೇಳಿದೆ ಲಾಸ್ಟಿಗೆ, ಮೇಡಮ್ 1500 ಅಂತ ಹೇಳಿದ್ರಿ, ಈ ರೀತಿ ಫ್ರಾಡ್ ಮಾಡ್ತಿದ್ರ, ನಿಮ್ಗೇನೆ ಇದೇನಾದ್ರು ಒಳ್ಳೇದು ಅಂತ ನಿಮ್ಗೆ ಅನ್ನಿಸ್ತಿದೆ? ಈ ತರ ಎಷ್ಟು ಜನಕ್ಕೆ ಮಾಡ್ದೇನೆ ಅಂತ ನಾನು ಡೈರೆಕ್ಟ್ ಆಗಿ ಕ್ವಶನ್ ಮಾಡಿದೆ. ದಿವ್ಯಾ ಕುಮಾರಿ ಅಂತ ಹೇಳಿದ್ನಲ್ಲ, ಅವ್ರ ಇವಾಗ ಅವೈಲಬಲ್ ಇಲ್ಲ ಬಿಡಿ ಇನ್ಸ್ಟಾಗ್ರಾಮ್ ನಲ್ಲಿ. ನಾನು ಕೂಡ ಚೆಕ್ ಮಾಡಿದೆ. ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆನೆ ನಾನು ಇನ್ನೂ ಒಂದ್ಸತಿ ಚೆಕ್ ಮಾಡಿದ್ದೆ. ಚೆಕ್ ಮಾಡ್ತಾನೆ ಇರ್ತೀನಿ ವಿಡಿಯೋನು, ಯಾಕಂದ್ರೆ ನಾನೇ ಬೇಜಾರಾಗಿ ಬಿಟ್ಬಿಟ್ಟಿದೀನಿ. ಅವರು ಲಾಸ್ಟಿಗೆ ರಿಪ್ಲೈನು ಕೊಡ್ಲಿಲ್ಲ ನನ್ನ ಕ್ವಶನ್ನಿಗೆ. ಅಂಡ್ ಅಮೌಂಟ್ ಹಾಕಿ ಅಂತ ಹೇಳಿಕ್ಕೆ ಒಂದು ರೀಸನ್ ಕೊಟ್ರು. ವಾವ್ ಅನ್ನಿಸ್ತು. ಈ ಒಂದು ನಾವೆಲ್ ಬುಕ್ಕಿಗೆ ಹಬ್ಬಬ್ಬಾ ಅಂದ್ರೆ ಒಂದು ಎಷ್ಟಿರ್ಬೋದು ನೀವ್ ಹೇಳಿ? ಅದು ಏನ್ ಫುಲ್ ಏನಿಲ್ಲ, ಇದು ಜಸ್ಟ್ ಆಫ್ ಇದೆ. ಇಲ್ಲೇ ನೋಡ್ತಾ ಇದ್ರೆ ಇದು ಸ್ವಲ್ಪ ಏನು ಪೇಜಸ್, ಒಂದು ಬುಕ್ ನಲ್ಲಿ ಆಫ್ ಏನ್ ಬಂಡಲ್ ಟೈಪ್ ಇದೆ, ಅದನ್ನ ಕಿತ್ತಿರೋದು ಇದು.
ಇಲ್ಲೇ ಕಾಣಿಸ್ತಿದೆ, ಇದು ಫುಲ್ ಲೈನ್ ಇಲ್ಲ, ಇದು ವಾರ್ ಅಂಡ್ ಪೀಸ್ ನಾವೆಲ್ ಬುಕ್. ಸೊ ಓಕೆ, ಇದಿಷ್ಟಾಯ್ತು. ಆಮೇಲೆ ಇದಕ್ಕೆ ಈ ತರದ ಒಂದ್ 2-3 ಬಂಡಲ್ ರೂಲ್ಡ್ ಅನ್ರೂಲ್ಡ್ ಎರಡೂ ತಗೊಬೋದಾಗಿತ್ತು ಅನ್ಸುತ್ತೆ ನಾನು, ಪೇಪರ್ಸ್ ಗಳನ್ನ. ಸೊ ಓಕೆ, ಇದಕ್ಕೂ ಏನು ಒಂದಷ್ಟು 1500 ರೂಪಾಯಿ 4 ಇದನ್ನ ಕೊಟ್ಟಿದ್ದಾರೆ, ಪೆನ್ ಕೊಟ್ಟಿದ್ದಾರೆ. ಎಷ್ಟಿರ್ಬೋದು ಅದಕ್ಕೆ? ಅದು 10 ರೂಪಾಯಿ 3 ಪೆನ್ ಇದ್ದಂಗಿದೆ. ಅದು ನಿಮ್ಗೆ ತೋರ್ಸಿದ್ನಲ್ಲ ನಾನು, ಈ ಪೆನ್ ಎಲ್ಲ ಹೋಯ್ತು. ಇದೆ ಈ ಪೆನ್ನು, ನೀವೇ ನೋಡಿ, ಪೆನ್ನು 10 ರೂಪಾಯಿ 3 ಪೆನ್ ಇದ್ದಂಗಿದೆ ಇದು. ಇದನ್ನ ಯಾರಾದ್ರೂ ಇಷ್ಟಕ್ಕೆ 1500 ಆಗುತ್ತೆ. ಓನ್ಲಿ ಡೆಲಿವರಿ ಚಾರ್ಜ್ ಎಲ್ಲಾನು ನೋಡ್ಕೊಂಡ್ರು ಕೂಡ ಅಷ್ಟು ಕಷ್ಟ ಆಗುತ್ತಾ? ಸೊ ಆ ರೀಸನ್ ಕೊಟ್ರು. ನನಗಂತೂ ಭಾರಿ ಬೇಜಾರಾಯ್ತು. ಕೇಳಿದೆ, ಲಾಸ್ಟಿಗೆ ಕೇಳಿದೆ, ಈ ರೀತಿ ಫ್ರಾಡ್ ಮಾಡ್ತಿದ್ರಲ್ಲಿ ಎಷ್ಟು ಜನ ಫ್ರಾಡ್ ಮಾಡಿದೀರಾ? ಈ ರೀತಿ ಮಾಡೋದ್ರಿಂದಾಗಿ ಎಷ್ಟು ಜನ ಬೇಜಾರಾಗ್ಬೇಡಿ, ಎಷ್ಟು ಜನ ಪರ್ಸನಲಿ ಪ್ರಾಬ್ಲಮ್ ಇರುತ್ತೆ ಅಮೌಂಟ್ ಇಂದು ಅಂತವರೆಲ್ಲ ನಿಮ್ಮನ್ನ ನಂಬಿ ಹಾಕಿರ್ತಾರೆ. ಈ ರೀತಿ ಮಾಡ್ತಿರಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ರಿಪ್ಲೈನೇ ಇಲ್ಲ ಲಾಸ್ಟ್ ಅವ್ರದ್ದು. ಇನ್ನೇನ್ ಮಾಡ್ಲಿ, ರಿಪ್ಲೈ ಕೊಡೋದಲ್ಲ ಇದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ? ಅವ್ರು ವಾಟ್ಸಪ್ ಒಂದೇ ಕೊಟ್ಟಿದ್ದು. ಸೊ ಹೋಗ್ಲಿ ಬಿಡು ಅಂತ ಅನ್ಕೊಂಡ್ಬಿಟ್ಟು ಹೋಯ್ತು, ಅಮೌಂಟ್ ಹೋಯ್ತು, 1500 ರುಪೀಸ್ ಗಾನು. ಸುಮ್ನೆ ಅದೇನೇನು ಮಾಡಕ್ ಆಗಲ್ವಲ್ಲ ಅಂತ ಹೇಳಿ. ಸೊ ಹಂಗಾಗಿ ನಾನು ನಿಮ್ಗೆ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಈ ರೀತಿ ಮೋಸಗಳು ಬರೀ ಇವ್ರೊಬ್ರಲ್ಲ, ಭಾರಿ ಜನ ಮಾಡ್ತಾ ಇರ್ತಾರೆ. ಅಂಥದ್ರಿಂದ ಸ್ವಲ್ಪ ಆದಷ್ಟು ದೂರ ಇರಿ. ನೀವು ಒಂದು ಥಿಂಕ್ ಮಾಡಿ, ಇದರಿಂದ ಅವ್ರಿಗೆ ಏನ್ ಬೆನಿಫಿಟ್. ಈಗ ರೈಟಿಂಗ್ ಜಾಬ್ ಇದನ್ನೇ ಎಕ್ಸಾಂಪಲ್ ತಗೊಳ್ತೀನಿ. ಈ ರೈಟಿಂಗ್ ಜಾಬ್ ಏನಿದೆ, ಇದನ್ನ ನಾವು ಬರೆದು ನಾವು ಅವ್ರಿಗೆ ಕೊಡ್ತೀವಿ. ಅದನ್ನ ಅವ್ರು ಏನ್ ಮಾಡ್ತಾರೆ? ಈಗ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತಂದ್ರೆ, ಒಂದು ಶೀಟ್ ಅನ್ನ ಇಟ್ರೆ ನಮ್ಗೆ ಎಷ್ಟು ಪೇಜ್ ಬೇಕು ಪ್ರಿಂಟ್ಔಟ್ ಅದೇ ತಕ್ಕೊಡುತ್ತೆ. ಅಷ್ಟೆಲ್ಲಾ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೊಂಡು ನಮ್ ಬರ್ದಿರೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್? ಅದನ್ನ ತಗೊಂಡು ಅವ್ರು ಏನ್ ಮಾಡ್ತಾರೆ? ಏನೂ ಇಲ್ಲ, ಹೋಯ್ತಾ ಅದು. ಅಲ್ಲೇ ಯೋಚನೆ ಮಾಡ್ಬೇಕು ನಾವು, ಅಲ್ಲಿಂದ ಅದರಿಂದ ಏನು ಬೆನಿಫಿಟ್ ಇಲ್ಲ, ಯೂಸೇ ಇಲ್ಲ ಅವರಿಗೆ ಅಂತ ಅನ್ಕೊಂಡು. ಸೊ ಈ ರೀತಿ ಭಾರಿ ಕೇಸಸ್ ನಡೀತಾ ಇರ್ತವೆ. ಆಮೇಲೆ ಬರೀ ಇದೊಂದನ್ನೇ ಹೇಳ್ತಾ ಇಲ್ಲ ನಾನು, ಈ ಪ್ಯಾಕಿಂಗ್ ಜಾಬ್ ಅಂತ ಹೇಳ್ತಾರೆ. ನನಗಂತೂ ಈ ರೈಟಿಂಗ್ ಜಾಬ್, ಪ್ಯಾಕಿಂಗ್ ಜಾಬ್ಗಳು ಇನ್ನೂ ಹಲವಾರು ಇದಾವೆ. ಅಂತವ್ಗಳ ಬಗ್ಗೆ ಅಂದು ನನ್ ನಂಬಿಕೆನೇ ಇಲ್ಲ. ಸೊ ಈ ರೀತಿ ನಂಬ್ಕೊಂಡಂತೂ ದಯವಿಟ್ಟು ಹೋಗ್ಬಿಡಿ. ಸ್ವಲ್ಪ ತಾಳ್ಮೆಯಿಂದ ಬೇಕಾದ್ರೆ ಸರ್ಚ್ ಮಾಡಿ. ಗವರ್ನಮೆಂಟ್ ರಿಜಿಸ್ಟರ್ ಆಗಿರುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿದಾವೆ. ನಾನೇ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದೀನಿ ಅದನ್ನ. ಅದೆಷ್ಟೋ ಜನ ಪಾಪ ಸಕ್ಸಸ್ ಆಗಿದೆ. ನಾನ್ ಹಾಕ್ಬೇಕಾದ್ರೆ ಸ್ವಲ್ಪ ನನಗೆ ಎರರ್ ಅಂತೆಲ್ಲ ತೋರ್ಸೋದು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಆಗ್ತಾಗ ಅವ್ರಿಗೂ ಪಾಪ ಬೇಕು, ಅವರೆಲ್ಲ PUC ಎಲ್ಲ ಮುಗಿಸ್ಕೊಂಡು ಅವರು ಮನೆ ಹತ್ರ ಇದ್ದಾರೆ. ಸೊ ಅಂತವ್ರೆಲ್ಲ ಆಗ್ತಾಗ ಅಂದ್ರೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡವ್ರು ಅಂಡ್ ಮಾಡ್ತಿರೋರು ಎಲ್ಲ, ಅವರೆಲ್ಲ ಆಗ್ತಾಗೆಲ್ಲ ಅವರಿಗೆ ಚೆನ್ನಾಗೇನೆ ಬೇಗನೆ ಸಿಕ್ತು. ಸೊ ಆ ರೀತಿ ಅದು ನಮ್ಗಾಗ್ದಲ್ಲಿ ಕೂಡ ಪಾಪ ಬೇರೆದಿಲ್ಲ. ಬಟ್ ನಾನು ಯಾವುದೇ ರೀತಿಯಾದಂತಹ ವಿಡಿಯೋ ಹಾಕೋದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ನಾನು ಅದನ್ನ ಸರ್ಚ್ ಮಾಡಿ ನಾನ್ ಟ್ರೈ ಮಾಡೇನೆ ಬೇಸಿಕಲಿ ನಾನು ಅದನ್ನ ಹಾಕೋದು. ಸೊ ಈ ರೀತಿ ಎಲ್ಲ ಆಗ್ತಾ ಇರ್ತವೆ. ದಯವಿಟ್ಟು ಯಾರು ಕೂಡ ಮೋಸಕ್ಕೆ ಹೋಗಬೇಡಿ. ಈ ರೀತಿ ನಾಮ ಹಾಕೋರು ತುಂಬಾ ಜನ ಬರ್ತಾರೆ. ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ನಾನು ಹೇಳ್ತಾ ಇರೋದು. ಸೊ ದಯವಿಟ್ಟು ಅಂತನ್ನೆಲ್ಲ ನಂಬಕ್ ಹೋಗ್ಬೇಡಿ. ಗವರ್ಮೆಂಟ್ ರಿಜಿಸ್ಟರ್ ಆಗಿದ್ರೆ ಮಾತ್ರನೇ ಅದನ್ನ ತಗೊಳ್ಳಿ, ಅದು ಮಾತ್ರನೇ ನೀವು ವರ್ಕ್ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಂಚೆನೆ ದುಡ್ಡನ್ನ ಪೇ ಮಾಡಿ ಅಂತ ಹೇಳುವಂತ ಯಾವ ಕೆಲಸಗಳನ್ನೂ ನಂಬೇಡಿ. ಹೇಗೆ ಅಂತಂದ್ರೆ 1500 ಅವ್ರು ಕಟ್ಟಿಸ್ಕೊಳಂಗಿಲ್ಲ, ಅವ್ರು ನಮಗ್ ಕೊಡ್ಬೇಕು ಸ್ಟಾರ್ಟಿಂಗು. ಯಾಕೆ ಅಂತಂದ್ರೆ ನಾವು ಬಂದಿರೋದು ಮೇನ್ ಅವ್ರು ಕೆಲಸ ಮಾಡೋದಿಕ್ಕೆ ಅಂತ ಹೇಳಿ. ಜಸ್ಟ್ ಇಷ್ಟಕ್ಕೋಸ್ಕರ 1500 ರುಪೀಸ್ ಒಂದು ಇನ್ಫಾರ್ಮೇಶನ್ ಕೊಡೋಕೋಸ್ಕರನು ಅಂತ ಫೀಸ್ ಕಟ್ ಮಾಡ್ಕೊಂಡ್ರೆ ಏನ್ರಿ ಅದು? ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದ್ರೂ ಬೇಡ. ಅವ್ರು ಎಜುಕೇಟೆಡ್ ಆಗಿನೇ ಇರ್ತಾರೆ, ಅಷ್ಟಾದ್ರೂ ಬೇಡ. ಅದಕ್ಕೆ ನನ್ಗೆ ಈಗ್ಲೂ ಕೂಡ ಬೇಜಾರಿದೆ. ಸೊ ಅದಕ್ಕೋಸ್ಕರ ನಾನು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಕೊಟ್ಟಿದ್ದೆ ದಿವ್ಯಾ ಕುಮಾರಿ ಅಂತ, ಅದನ್ನೂ ಕೂಡ ನಾನು ಹೇಳಿದ್ದೀನಿ, ತೋರಿಸ್ತೀನಿ. ಲಾಸ್ಟ್ ನಾನು ಏನ್ ದಿವ್ಯಾ ಕುಮಾರಿ ಅಂತ ಇತ್ತು ಅದು ಇವಾಗೆಲ್ಲ ಅನ್ಅವೈಲಬಲ್ ಅಂತ ತೋರಿಸಿದೆ. 2 ಮೆಸೇಜ್ ಅಷ್ಟು ಮೇಲೆ ಕೆಳಗೆ ಇದೆ. ಬಟ್ ನಾನ್ ಮಾಡಿರೋ ಮೆಸೇಜ್ ಅದು ಇನ್ನೂ ಹಂಗೆ ಇದೆ. ಅದನ್ನ ನಿಮಗೆ ತೋರಿಸ್ತೀನಿ, ನೋಡಿ ನೀವೇನೆ. ಈ ರೀತಿ ಎಲ್ಲ ಫ್ರಾಡ್ಗಳು ಭಾರಿ ನಡೀತವೆ. ಯಾಕೆಂತಂದ್ರೆ ಈ ರೀತಿ ನಾನೇ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹಾಕಿ ವಿಡಿಯೋ ಮಾಡ್ತಿರೋಳು ನನ್ನ ಚಾನಲ್ ಅಲ್ಲಿ. ನನಗೆ ಈ ರೀತಿ ವಿಡಿಯೋ ಮಾಡಿ ಹಾಕೋದ್ರಿಂದಾಗಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಬಟ್ ಏನಂತಂದ್ರೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಇಲ್ಲಿ ನನಗೀಗ ಆಗಿರುವಂತ ನಿಮ್ಗೂ ನಾಳೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೆ. ಯಾಕೆಂತಂದ್ರೆ 4 ಜನಕ್ಕೆ ಒಳ್ಳೇದಾದ್ರೆ ನನಗೇನೆ ಖುಷಿ ಆಗುತ್ತೆ, ನನ್ನಿಂದ 4 ಜನಕ್ಕೆ ಒಳ್ಳೇದಾಯ್ತು ಅಂತ. ಬಟ್ ಅದೇ ನನ್ನಿಂದ 4 ಜನಕ್ಕೆ ಕೆಟ್ಟದಾಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಮನ್ಸಿಗೆ ತುಂಬಾನೇ ಬೇಜಾರ್ ಮಾಡೋ ರೀತಿನಲ್ಲೇ ಇರುತ್ತೆ. ನನ್ನ ಫ್ರೆಂಡ್ಸ್ಗೆಲ್ಲ ಸಿಕ್ಕಿದೆ. ಸೊ ಅಂತವ್ರಿಗೆಲ್ಲ ಪಾಪ ಅವ್ರು ಹೇಳ್ತಾ ಇರ್ತಾರೆ ಕಾಲ್ ಮಾಡಿದಾಗ, ನನಗ್ ಸಿಕ್ತು ಪೂಜಾ ಅಂತ ಹೇಳಿದಾಗ ನಂಗೆ ತುಂಬಾನೇ ಖುಷಿ ಆಗುತ್ತೆ. ನನಗ್ ಸಿಗ್ಲಿಲ್ಲ, ಬಟ್ ಎನಿವೆ ನನ್ನ ಫ್ರೆಂಡ್ಸಿಗೆ ಸಿಕ್ತಲ್ಲ, ನಾನು ವಿಡಿಯೋ ಮಾಡಿದ್ಕೆ ನನ್ಗೆ ಅವತ್ತು ತುಂಬಾನೇ ಖುಷಿ ಆಯ್ತು. ಅವ್ರು ಆ ರೀತಿ ಹೇಳ್ದಾಗ. ಅವ್ರು ಯಾರನ್ನು ಕೂಡ ಆಕ್ಚುಲಿ ಬಂದಿರೋರು ಯೂಟ್ಯೂಬ್ ನಲ್ಲಿ ಕಮೆಂಟ್ ಹಾಕೇ ಇಲ್ಲ. ಸೊ ಬೇರೆದ್ರಲ್ಲೆಲ್ಲ ಹಾಕ್ಬಿಡ್ತಾರೆ, ವಾಟ್ಸಪ್ ನಲ್ಲಿ ಹಾಕ್ತಾರೆ, ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರು ಹಾಕಲ್ಲ. ಸೊ ಹಂಗಾಗಿ ಆ ರೀತಿ ಕಾಲ್ ಮಾಡೋದ್ರಲ್ಲಿ ಹೇಳ್ತಾರಲ್ಲ, ನನ್ಗೆ ಹಂಗಾಗಿ ಖುಷಿ ಆಗುತ್ತೆ. ಸೊ ಎನಿವೆ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಉದ್ದೇಶ
ಇದೆ. ದಯವಿಟ್ಟು ಯಾರು ಕೂಡ ಮೋಸ ಹೋಗ್ಬೇಡಿ ಈ ತರ ಅಂತ ಹೇಳೋದಕ್ಕೋಸ್ಕರ. ಬರ್ತವೆ ವರ್ಕ್ ಫ್ರಮ್ ಹೋಮ್ ಜಾಬ್, ಖಂಡಿತವಾಗ್ಲೂ ಬರ್ತವೆ. ಸೊ ಅಂತವಕ್ಕೆ ಸ್ವಲ್ಪ ಪೇಶನ್ಸ್ ಇಂದ ಕಾಯಿರಿ. ಯಾವುದೇ ಕಾರಣಕ್ಕೂ 90% ಒಂದು ನೀವು ಏನ್ ತಿಳ್ಕೊಬೇಕಂತಂದ್ರೆ, ನಾವು 80% ಕೆಲಸ ಮಾಡಿದ್ರೆ ಮಾತ್ರನೇ ನಮ್ಗೆ ದುಡ್ಡು ನಮ್ಮ ಒಂದು ಕೆಲ್ಸಕ್ಕೆ ತಕ್ಕನಾಗ್ ಸಿಗೋದು. ಎಷ್ಟೋ ಜನಕ್ಕೆ ಕೆಲಸ ಹಣಕ್ಕೆ ತಕ್ಕನಾದ ಕೆಲಸ ಮಾಡ್ತಾರೆ, ಮೀರಿದ ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಅದ್ರ ತಕ್ಕನಾದ ಅಮೌಂಟೇ ಬರಲ್ಲ. ಸೊ ಈ ರೀತಿ ಪಾಪ ಎಷ್ಟೋ ಜನ ಗೌರ್ಮೆಂಟ್ಸ್, ಫ್ಯಾಕ್ಟ್ರಿ, ಕಂಪ್ನಿಗಳಲ್ಲಿ ಸೇರಿ ತುಂಬಾನೇ ಕೆಲಸ ಮಾಡ್ತಾರೆ. ಅಂಥವ್ರಿಗೆಲ್ರಿಗೂ ಕೂಡ ಏನ್ ಇಷ್ಟಿಷ್ಟೊಂದು ದುಡ್ಡು ಕೊಡಂಗಿದ್ದು ಅವರೆಲ್ಲ ಕಂಪ್ನಿ ಬಿಟ್ಟು ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್, ರೈಟಿಂಗ್ ಜಾಬ್ ಅಂತ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ಬೋದಾಗಿತ್ತು. ಈ ರೀತಿ ಎಲ್ಲ ಬೇಸಿಕ್ ಆಗಿ ಸ್ವಲ್ಪ ಯೋಚನೆ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಹೋಪ್ ಎಲ್ರಿಗೂ ಕೂಡ ಈ ಒಂದು ಅವೇರ್ನೆಸ್ ತಲುಪಿದೆ ಅಂತ ಅನ್ಕೊಂಡಿರ್ತೀನಿ. ಸೊ ಇನ್ನು ನಿಮ್ ಫ್ರೆಂಡ್ಸ್ ಗಳು ಯಾರು ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇರ್ತಾರೆ ಅಂತವ್ರು ಓಕೆ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರಲ್ಲೂ ಕೂಡ ನಾನು 2-3 ಹಾಕಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಹಾಕಿರ್ತೀನಿ. ಸೊ ಅಂತವ್ರಿಗೂ ಕೂಡ ಈ ಒಂದು ವಿಡಿಯೋನು ಕೂಡ ಶೇರ್ ಮಾಡಿ. ಅಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಿದ್ರು ನನ್ನ ಒಂದು ಚಾನಲ್ ನಲ್ಲಿ ನಾನು ಕೂಡ ಹಾಕಿದ್ದೀನಿ 2 ವಿಡಿಯೋ, ಅವನು ಕೂಡ ನೀವು ಹೋಗಿ ನೋಡ್ಬೋದು ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನನ್ನ ಒಂದು ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಲವ್ ಯು ಆಲ್, ಬೈ.